ನಿಜ ನಿಜ. ಬಟ್ ಇದು ಬೋರ್ಡಲ್ಲಿ ಹಾಗೆ ಆಗ್ತದೆ, ನನ್ನ ಮಕ್ಕಳು ಅನ್ಕೊಂಡ್ರು ಮಾಡ್ತಾರೆ. ಇಡೀ 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 ಜಗತ್ತಿನ ನಿಯಮ ಹಂಗಾಗಿಬಿಟ್ಟಿದೆ ಈಗ. ಜನತೆ ನೋಡಿ ಯಾರು ಮಾತು ಕೇಳಲ್ಲ ಅವರು. ನಿಜ. ಇದೆಲ್ಲದರ ನಡುವೆ ರಾಜೀವ್ ಸರ್, ಹೌ ವಾಸ್ ಇರಾನ್ ಸಿಸ್ಟಮ್ ವರ್ಕಿಂಗ್ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇದೆ. ಯಾಕಂದ್ರೆ ಖೊಮೇನಿ ಇದ್ದ ಸಂದರ್ಭದಲ್ಲಿ ಖೊಮೇನಿ ಮಾತೇನೆ ಹುಕುಂ ಅನ್ನೋ ರೀತಿಯಲ್ಲಿ ಇತ್ತು. ಈಗ ಖೊಮೇನಿ ಎಲಿಮಿನೇಟ್ ಆದ್ಮೇಲೆ IRGC-ನ ಹ್ಯಾಂಡಲ್ ಮಾಡ್ತಿರೋರು ಯಾರು? ಅವರ ಪುತ್ರ ಮುಜ್ತಬಾಗೆ ಅಧಿಕಾರ ಕೊಟ್ಟಿದ್ದೀವಿ ಅಂತಂದ್ರೂ ಕೂಡ ಆತ ಬಹಿರಂಗವಾಗಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಆತ ಇದ್ದಾನ ಇಲ್ವಾ, ಆತನ ಕಂಡೀಷನ್ ಹೇಗಿದೆ, ನೂರಾರು ಅನುಮಾನ ಇದೆ. ಹೂ ಇಸ್ ರನ್ನಿಂಗ್ ಇರಾನ್? ಇರಾನ್ ಅನ್ನ ಸದ್ಯಕ್ಕೆ ರನ್ ಮಾಡ್ತಾ ಇರುವ ಸಿಸ್ಟಮು, ಇರಾನ್ನ ಹಿಂದಿರುವ ಶಕ್ತಿ ಯಾವುದು ಅಂತ ಹೇಳಿ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ನಿಮ್ಮ ಹಿಂದಿನ ಪ್ರಶ್ನೆಗೆ ನಾನು ಸ್ವಲ್ಪ ಭಿನ್ನ ಅಭಿಪ್ರಾಯ ಇದೆ, ಅದನ್ನು ವ್ಯಕ್ತಪಡಿಸಬಹುದು ಅಂದ್ರೆ ಮಾಡ್ತೀನಿ. ಇಲ್ಲ ಇಲ್ಲ, ಅಂದ್ರೆ ಅವ್ರ ಒಪಿನಿಯನ್ ಹೇಳ್ತಿದ್ದಾರೆ. ನಿಮ್ಮ ಬಗ್ಗೆ ಯಾಕೆ ಆಗ್ತಿದೆ? ಇಲ್ಲ ಇಲ್ಲ, ನನ್ನ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ತಿದ್ದಾರೆ ಅಷ್ಟೇ. ನಿಮ್ಮ ಪರ ಅಲ್ಲ. ಇಲ್ಲ ಇಲ್ಲ, ಇಟ್ ಈಸ್ ಎವ್ರಿ 100 years 125 years ಏನಾಗುತ್ತೆ, the empire that is there collapses. ಹಿಂದೆ ಬ್ರಿಟಿಷ್ ಎಂಪೈರ್ ಕೊಲ್ಯಾಪ್ಸ್ ಆಯಿತು, ಈಗ ಅಮೆರಿಕನ್ ಎಂಪೈರ್ ಇಸ್ ಕೊಲ್ಯಾಪ್ಸ್. ಕುಗ್ತಾ ಇರೋ ಒಂದು ಎಂಪೈರು ತನ್ನ ಒಂದು ಸಾಮರ್ಥ್ಯನ ಇನ್ನೂ ಒಂದಷ್ಟು ವರ್ಷ ಮುಂದೆ ಹಾಕಕ್ಕೆ ನೋಡ್ತಾ ಇದೆ. ಆ ಒಂದು ವಿಂಡೋ ಆಫ್ ಆಪರ್ಚುನಿಟಿ ಏನಿದೆ, ಬಿಫೋರ್ ಇಟ್ ಸ್ಟ್ರೆಂತ್ ಫುಲ್ಲಿ ರೆಡ್ಯೂಸಸ್, ಇಸ್ರೇಲ್ ಈಸ್ ಟ್ರೈಂಗ್ ಟು ಮೇಕ್ ಯೂಸ್ ಆಫ್ ದ ರೆಸಿಡ್ಯುಯಲ್ ಪವರ್ ಆಫ್ US in order to establish say hegemony in the Middle East. ಇನ್ನೂ ಒಂದು 2003 ಅಯತುಲ್ಲಾ ಖೊಮೇನಿ ಅವರು ಒಂದು ಫತ್ವಾ ಕೊಟ್ಟರು. ಏನು ಫತ್ವಾ? ಆಸ್ ಪರ್ ಇಸ್ಲಾಮಿಕ್ ಲಾ ಆಸ್ ಸೀನ್ ಬೈ ಹಿಮ್, ಎ ನ್ಯೂಕ್ಲಿಯರ್ ಬಾಂಬ್ ಈಸ್ ನಾಟ್ ವಿತಿನ್ ದ ಟೆನೆಂಟ್ಸ್ ಆಫ್ ಇಸ್ಲಾಂ ಅಂತ ಒಂದು ಹೇಳಿಕೆ ಕೊಟ್ಟರು. ಅದೇ ಟೈಮಲ್ಲಿ 2003 ನಾರ್ತ್ ಕೊರಿಯಾನವರು NPT-ಯಿಂದ ಹೊರಗೆ ಬಂದು ಒಂದು ನ್ಯೂಕ್ಲಿಯರ್ ಬಾಂಬ್ ಮಾಡಿಕೊಂಡ್ರು. ಅವ್ರ ಹತ್ರ ಇವತ್ತು ನ್ಯೂಕ್ಲಿಯರ್ ಬಾಂಬ್ ಇದೆ, ಇರಾನ್ ಹತ್ರ ಇಲ್ಲ. ಸೊ ಒಂದು ವೈಪರ್ಯತೆ ನೋಡಿ, ನಾರ್ತ್ ಕೊರಿಯಾ 2003 ಹೊರಗೆ ಬಂದು NPT-ಯಿಂದ ಹೊರಗೆ ಬಂದು ನ್ಯೂಕ್ಲಿಯರ್ ಬಾಂಬ್ ಮಾಡ್ತು. ಅದ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಇದುವರೆಗೂ ಯಾರಿಗೂ ಧೈರ್ಯ ಬಂದಿಲ್ಲ. ಇವರು there was an agreement with America. IAEA ಅನ್ನೋರು ಇನ್ಸ್ಪೆಕ್ಷನ್ಸ್ ಕೂಡ ಮಾಡ್ತಿದ್ರು. ಇದೆಲ್ಲ ಮಾಡಿ ಈ ಪ್ರೆಸೆಂಟ್ ಟ್ರಂಪ್ ಅವರು 2015-18 ಆ ನ್ಯೂಕ್ಲಿಯರ್ ಟ್ರೀಟಿಯಿಂದ ಹೊರಗೆ ಬಂದು ಇವತ್ತು ನೆಗೋಷಿಯೇಷನ್ ನಡೀಬೇಕಾದ್ರೆ ಯುದ್ಧ ಪ್ರಾರಂಭ ಮಾಡಿದ್ರು. ತಮ್ಮ ಎರಡನೇ ಪ್ರಶ್ನೆ, ಈಗ ನೀವು ಕೇಳಿದ ಪ್ರಶ್ನೆ ಯಾರು ನಡೆಸ್ತಾ ಇದ್ದಾರೆ ಅಂದರೆ, ಇದು ವೆಸ್ಟರ್ನ್ ಕಂಟ್ರೀಸ್ದು ಒಂದು ನೆರೇಟಿವ್. ಅಲ್ಲೊಬ್ಬ ಡಿಕ್ಟೇಟರ್ ಇದ್ದಾನೆ, ಎಲ್ಲ ಕಡೆನೂ ನಮ್ಮ ಸಿನಿಮಾಲಿದ್ದಂಗೆ ಒಬ್ಬ ವಿಲನ್ ಬೇಕು, ಆ ವಿಲನ್ ಪಾತ್ರದಲ್ಲಿ ಒಬ್ಬ ಫಿಗರ್ ಬೇಕು. ಸೊ ದಟ್ ಫಿಗರ್ ಇನ್ ಇರಾನ್ಸ್ ಪ್ಲೇಸ್ ಇನ್ ಇರಾನ್ ಆಸ್ ಎ ಕಂಟ್ರಿ ವಾಸ್ ಅಯತುಲ್ಲಾ. ವೆರಾಸ್ ದ ರಿಯಾಲಿಟಿ ಆಸ್ ವಿ ಸಿ ನಾವು, ಈಗ ನಾವು ಕಂಡಂಗೆ ಅದು ಆ ಥರ ಅಲ್ಲ. ಅಯತುಲ್ಲಾ ಹೋದರೂ ಅವ್ರ ಮಗ ಹೋಗ್ತಾನೆ, ಇನ್ನೊಬ್ಬ ಹುಟ್ಟುತ್ತಾನೆ. ಸೊ ಹಾಗಾಗಿ ಆ ನೆರೇಟಿವ್ ಏನು ಬಿಲ್ಡಪ್ ಆಗಿತ್ತು, ಒಬ್ಬ ಒಂದು ದೇಶ ನಡೆಸ್ತಾ ಇದ್ದಾನೆ ಅನ್ನೋ ನೆರೇಟಿವ್ ಅದು ಮುಗೀತು. ದಟ್ ವಾಸ್ ಎ ನೆರೇಟಿವ್ ಸೋಲ್ಡ್ ಟು ಅಸ್. ಯಾಕೆಂದರೆ ಅಲ್ಲಿಂದ ನ್ಯೂಸ್ ಬರೋ ನ್ಯೂಸ್ ಎಲ್ಲ ನಮಗೆ ವೆಸ್ಟರ್ನ್ ಕಂಟ್ರೀಸಿಂದ ಬರೋದು, ಅದನ್ನು ನಾವು ಡೈಜೆಸ್ಟ್ ಮಾಡ್ಕೊಂತೀವಿ. ಸೊ ದಟ್ ನೆರೇಟಿವ್ ಹ್ಯಾಸ್ ಬಿನ್ ಪ್ರೂವ್ ಟು ಬಿ ಫಾಲ್ಸ್. ಈಗ ಮುಂದೆ ಅಯತುಲ್ಲಾ ಖೊಮೇನಿ ಅವ್ರು ಆದಮೇಲೆ ಅವ್ರ ಮಗ, ಎರಡನೇ ಮಗ ಆಗಿದ್ದು ಹೇಗಾಯಿತು? ಇಟ್ ವಾಸ್ ನಾಟ್ ಆಟೋಮ್ಯಾಟಿಕ್. ದೇರ್ ವಾಸ್ ಎ ಕ್ಲರ್ಜಿ, ಎ ಮೀಟಿಂಗ್ ಆಯಿತು, 88 ಜನ ಸೇರಿದ್ರು. ಮೀಟಿಂಗ್ ಆಗಿ ಆ ಮೀಟಿಂಗಿಂದ ಹೊರಗೆ ಬಂದಿದ್ದು ಈ ಹೆಸರು, ಮುಜ್ತಬಾ ಅಯತುಲ್ಲಾ ಖೊಮೇನಿ ಅವರು. ಸೊ ಒಂದು ನೆರೇಟಿವ್ ಏನು ಬಿಲ್ಡಪ್ ಆಗಿತ್ತು, ಖೊಮೇನಿ ಅವರೇ ದೇಶ ನಡೆಸ್ತಾ ಇದ್ದಾರೆ, ಅವ್ರನ್ನ ಮುಗಿಸಿದ್ರೆ ದೇಶ ಮುಗಿಯುತ್ತೆ ಅನ್ನೋ ಒಂದು ನೆರೇಟಿವ್ ಅಥವಾ ಕಾನ್ಸೆಪ್ಟ್ ಏನಿದೆ, ಅದು ಧೂಳಾಗಿದೆ ಈ 14 ದಿನದ. ಮುಂದೇನಾಗುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕಂತೂ ಇರಾನ್ ಈಸ್ ಸರ್ವೈವಿಂಗ್ ಆಸ್ ಎ ಕಂಟ್ರಿ. With IRGC support also. Not only IRGC. Why are we saying that IRGC ಇಂದನೇ ದೇಶ ನಡೀತಾ ಇದೆ? ಆ ಥರ ಒಂದು ನೆರೇಟಿವ್ ಕೊಟ್ಟರೆ ಏನಾಗ್ತದೆ ಅಂದರೆ, ಯಾವುದೋ ಒಂದು ಮಿಲಿಷಿಯಾ ಗ್ರೂಪ್ ಇದೆ, ದಟ್ ಈಸ್ ಕಂಟ್ರೋಲಿಂಗ್ ದ ಎಂಟೈರ್ 90 million ಅನ್ನೋ ಒಂದು ನೆರೇಟಿವ್ ಕೊಡ್ತಾ ಇದ್ದೀರಾ. ಅದು ಸಾಧ್ಯ ಅಂದ್ರೆ ಹಾಗಾದ್ರೆ ಕಂಟ್ರೋಲ್ ಮಾಡ್ತಿರೋರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಅದೇನಾಗುತ್ತೆ ಅಂದರೆ, ಈಗ ಅಯತುಲ್ಲಾ ಖೊಮೇನಿ ಅವ್ರದ್ದು ಒಂದು ರಿಲಿಜಿಯಸ್ ರೆಜಿಮ್ ಇದೆ. ಆ ರೆಜಿಮ್ಗೂ ಒಂದಷ್ಟು ಪಾಪ್ಯುಲೇಷನ್ ಸಪೋರ್ಟ್ ಇದೆ. ನಮಗೇನಾಗುತ್ತೆ ಅಂದರೆ, ಇಲ್ಲಿ ನಾವು ವೆಸ್ಟರ್ನ್ ಸೋರ್ಸಸ್ಸಿಂದ ನೆರೇಟಿವ್ ಬರೋದ್ರಿಂದ ಎಲ್ಲೋ 4 ಜನ ಅಥವಾ 4,000 ಜನ ಒಂದು ಪ್ರೊಟೆಸ್ಟ್ ಮಾಡಿದ್ರೆ
ದಟ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಎ ಪಾಪ್ಯುಲರ್ ದಿಸ್ ಒನ್. ಓಕೆ ಓಕೆ, ನನಗೆ ಸಫಾನ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಅನ್ನೋ ಮಾಹಿತಿ ಬಂತು. ಸಫಾನ್ ಅವರು ಬಹ್ರೇನ್ನಿಂದ ಕನೆಕ್ಟೆಡ್ ಇದ್ರು ನಮ್ಮ ಜೊತೆಯಲ್ಲಿ. ನಾವು ಕಳೆದ ಬಾರಿ ಡಿಬೇಟ್ ಮಾಡೋ ಸಂದರ್ಭದಲ್ಲಿ ಇದೀಗ ಭಾರತಕ್ಕೆ ಸೇಫಾಗಿ ವಾಪಸ್ ಬಂದಿದ್ದಾರೆ. ಸಫಾನ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಒಂದು ಕ್ವಿಕ್ ರಿಯಾಕ್ಷನ್ ಚಂಬಿ ಪುರಾಣಿಕ್ ಸರ್ ಹತ್ರ ತಗೊಂಡು ನಿಮಗೆ ವಾಪಸ್ ಬರ್ತೀನಿ. ತಾವು ಸುರಕ್ಷಿತವಾಗಿ ವಾಪಸ್ ಬಂದ್ರಿ ಅನ್ನೋ ಕಾರಣಕ್ಕೆ ಖುಷಿ ಇದೆ, ಅಭಿನಂದನೆ ತಮಗೆ. ಆ ಕಾರಣಕ್ಕೆ ಒಂದೆರಡು ನಿಮಿಷದ ಸಹಕಾರ ನಿಮ್ಮದು ನಮ್ಮ ಜೊತೆ ಇರಲಿ. ಚಂಬಿ ಸರ್, ಈಗ IRGC ಒಂದು ಕಡೆ ಯುದ್ಧ ಮಾಡ್ತಿರುವಾಗ ನಾವು ಅನ್ಕೊಂಡಿದ್ವಿ ಇರಾನ್ನ ವಿರುದ್ಧ ಯಾವಾಗ ಅಮೆರಿಕ ಇಸ್ರೇಲ್ ಅಟ್ಯಾಕ್ ಮಾಡ್ತು, ಇರಾನ್ನ ಪ್ರಾಕ್ಸಿ ಅಂತ ಹೇಳಿ ಕರೆಸ್ಕೊಳ್ಳುವ, ಅದನ್ನ ಹಾಗೆ ಕರಿಬೋದಾ ಅನ್ನೋದ್ರ ಬಗ್ಗೆ ನನಗೆ ನಂದೇ ಆದ ಪ್ರಶ್ನೆ ಇದೆ. ಇರಾನ್ ಸಲಹಿ ಸಾಕಿದ ಕೆಲ ಈ ಮಿಲಿಟೆಂಟ್ಗಳು, ಫಾರ್ ಎಕ್ಸಾಂಪಲ್ ಹೌತೀಸ್ ಇರ್ಬೋದು, ಹಮಾಸ್ ಇರ್ಬೋದು, ಹೆಜ್ಬುಲ್ಲಾ, ಇವು ಕೂಡ ದಂಡೆತ್ತು ಬಂದು ದಾಳಿ ಮಾಡುತ್ತೆ ಅನ್ನೋ ರೀತಿಯಲ್ಲಿತ್ತು. ಟು ಸಮ್ ಎಕ್ಸ್ಟೆಂಟ್ ಆ ರೀತಿಯಲ್ಲಿ ಕಂಡು ಬಂತು ಕೂಡ. ಬಟ್ ವಾಸ್ತವದಲ್ಲಿ ಪರಿಸ್ಥಿತಿ ಹೇಗಿದೆ? ವಾಟ್ ಆರ್ ದಿ ಸೋ ಕಾಲ್ಡ್ ಪ್ರಾಕ್ಸಿಸ್ ಇರಾನ್ ಪ್ರಾಕ್ಸಿಸ್ ಡೂಯಿಂಗ್? ಯುದ್ಧದಲ್ಲಿ ಅವುಗಳ ಪಾರ್ಟಿಸಿಪೇಷನ್ IRGC ಅಷ್ಟೇ ಪ್ರಾಮಿನೆಂಟ್ ಆಗಿ ಕಾಣ್ತಿದ್ಯಾ ಅಂತ? ಇಲ್ಲ, ಪ್ರಾಮಿನೆಂಟ್ ಅನ್ನೋಕ್ಕಿಂತ ಇವರು ದೇ ಆರ್ ಗೈಡೆಡ್ ಬೈ IRG ಆ್ಯಂಡ್ ಆಲ್ಸೋ ದಿ ಇರಾನಿಯನ್ ಇಂಟ್ರೆಸ್ಟ್. ದೇ ಟೇಕ್ ಕೇರ್ ಆಫ್ ಇರಾನಿಯನ್ ಇಂಟ್ರೆಸ್ಟ್ ಏನು? ಇಸ್ರೇಲ್ ವಿರುದ್ಧ ನಾವು ಸಂಘಟಿತರಾಗಬೇಕು. ಡೈರೆಕ್ಟಾಗಿ ಇರಾನು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಸನ್ನಿವೇಶ ಈಗ ಬಂದಿದೆ ಹೊರತು ಮೊದಲಿಂದನೂ ಅವ್ರ ಮೂಲಕನೇ ಅದು ಮಾಡಿಸ್ತಾಯಿದ್ರು. ಸೊ ಈ ದೃಷ್ಟಿಯಿಂದ ನೋಡೋದಾದರೆ ಅದೊಂಥರ ಸಪ್ಲಿಮೆಂಟ್ ಅಷ್ಟೇ, ಅದು ಇಟ್ ಇಸ್ ನಾಟ್ ಎ ಮೇಜರ್ ಫೋರ್ಸ್. ಬಟ್ ಇರಾನ್ಗೆ ಮುಖ್ಯವಾಗಿರ್ತಕ್ಕಂಥದ್ದು ಇಸ್ರೇಲಿನ ಅಸ್ತಿತ್ವಕ್ಕಿಂತ ಅಮೇರಿಕಾ ಇಸ್ರೇಲ್ಗೆ ಬೆಂಬಲವನ್ನು ನೀಡ್ತಾ ಈ ಒಂದು ಯುದ್ಧವನ್ನು ಆರಂಭಿಸಿದ್ದು. ಮತ್ತು ಇವ್ರು ಹೇಳಿದ್ರು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳು, ವೆಸ್ಟರ್ನ್ ನೆರೇಟಿವ್, ಇದೆಲ್ಲ ಏನೇ ಆದ್ರೂ ವಿ ಮಸ್ಟ್ ಗೋ ಬೈ ಸಮ್ ಅವೈಲಬಲ್ ಎವಿಡೆನ್ಸ್, ಸೆಂಬ್ಲೆನ್ಸ್ ಆಫ್ ಎವಿಡೆನ್ಸ್, ನಾಟ್ ಪ್ಯೂರ್, ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಇಟ್. ಒಂದು ರೀತಿಯಲ್ಲಿ ಹತ್ತಿರ, ಸತ್ಯಕ್ಕೆ ಹತ್ತಿರ ಅನ್ನೋ ರೀತಿಯಲ್ಲಿ ಹೇಳೋದಾದರೆ ಅಲ್ಲಿ ಆ್ಯಸ್ ಆನ್ ಟುಡೇ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಅವರೇ ಆಗಲಿ ಅಥವಾ ಯುನೈಟೆಡ್ ನೇಷನ್ಸ್ ಏನು ಒಂದು ಏಜೆನ್ಸಿ ಸೂಪರ್ವಿಷನ್ ಮಾಡ್ತಾರೆ ಅವರು ಆಗಲಿ, ಇವರು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿದ್ದಾರೆ ಅಥವಾ ಅದರ ಸಿದ್ಧತೆಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಇದುವರೆಗೂ ಅದು ಖಚಿತವಾಗಿಲ್ಲ. ಸೊ ಅಮೇರಿಕಕ್ಕೊಂದು ನೆವ ಬೇಕಾಗಿತ್ತು. ಆ ನೆವ ಬರ್ತಕ್ಕಂಥ ಕೆಲವು ಮೊನ್ನೆ ತಾವು ಮಾತಾಡುವಾಗ ಹೇಳಿದರೆ ಟ್ರಂಪ್ ಈ ಒಂದು ಯುದ್ಧಕ್ಕೆ ಬಹಳ ಪ್ರೇರಿತರಾಗಿ ಅಥವಾ ಸಡನ್ನಾಗಿ ಒಂಥರ ಕ್ವಿಕ್ ಶಾಟಿಕ್ ಆಗಿ, ಬಿಕಾಸ್ ಟ್ರಂಪ್ ಈಸ್ ಎ ವೆರಿ ಇನ್ಕನ್ಸಿಸ್ಟೆಂಟ್ ಪ್ರೆಸಿಡೆಂಟ್. ಸೆಕೆಂಡ್, ವಾರ್ ಇಸ್ ಎ ಬಿಸ್ನೆಸ್. ಇವ್ರು ಹೇಳಿದ್ರಲ್ಲ, ಈಗ ಅದು ರಿಸೋರ್ಸಸ್ಗೋಸ್ಕರ ಯುದ್ಧ. ಐ ವಿಲ್ ಗೋ ಒನ್ ಸ್ಟೆಪ್ ಫರ್ದರ್. ಈ ವಾರಲ್ಲಿ ಸಾವಿರಾರು ಜನ ಸಾಯ್ಬೋದು, ದೇಶಗಳ ಒಂದು ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲವೂ ನಾಶವಾಗ್ಬೋದು. ಅದು ಮತ್ತೆ ಇನ್ನೂ 15-20 ವರ್ಷ ಬೇಕಾಗುತ್ತೆ. ಕೋವಿಡ್ ಥರ ಪರಿಣಾಮ ಇರ್ತದೆ, ಅದಿದೆ, ಅದು ನಮ್ಮ ದೌರ್ಭಾಗ್ಯ. ಆದರೆ ಇರಾನಿನ ಒಂದು ಮೇಲೆ ಯುದ್ಧ ಮಾಡ್ತಕ್ಕಂಥದ್ದಕ್ಕೆ ಮೂಲ ಪ್ರೇರಣೆ ಇಸ್ರೇಲಿನ ಪ್ರಧಾನ ನೇತನ್ಯಾಹು, ಇವರು ಒತ್ತಡ. ಅವತ್ತು ನೀವು ಹೇಳಿದ್ರಿ ಎಫ್ಸ್ಟೀನ್ ಫೈಲ್